ಭವ್ಯಗೌಡ ಅವರನ್ನ ಕರ್ಣ ಸೀರಿಯಲ್ನಿಂದ ತೆಗಿತಾರೆ ಅನ್ನುವಂಥ ಸುದ್ದಿಗಳ ನಡುವೆ ಕರ್ಣ ಸೀರಿಯಲ್ ಪ್ರಸಾರ ಆಗೋದೇ ನಿಂತು ಹೋಯಿತು. ಎಲ್ರಿಗೂ ಆಶ್ಚರ್ಯ ಆಗಿದ್ದು ಏನು ಅಂತಂದರೆ ಅಂಥದ್ದು ಏನು ಸಮಸ್ಯೆ ಆಗೋಯ್ತು ಅಂತ. ಬಿಗ್ ಬಾಸ್ನೊಂದಿಗೆ ಭವ್ಯಗೌಡ ಮಾಡ್ಕೊಂಡಿದ್ದಂಥ ಅಗ್ರಿಮೆಂಟ್ ಮುಗ್ದಿರಲಿಲ್ಲ. ಆದರೂ ಕೂಡ ಅವರು ಝೀ ಕನ್ನಡದಲ್ಲಿ ಸೀರಿಯಲನ್ನು ಒಪ್ಕೊಂಡ್ರು. ಪ್ರೋಮೋ ರಿಲೀಸ್ ಆಯಿತು. ಸೀರಿಯಲ್ ಇವತ್ತು ಸಂಜೆ ಪ್ರಸಾರ ಆಗುತ್ತೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇ ಸ್ಟೇ ಬಂತು, ಲೀಗಲ್ ನೋಟಿಸ್ ಬಂತು, ದಂಡ ವಿಧಿಸ್ತೀವಿ ಅಂತ ಆಯಿತು. ಸೀರಿಯಲ್ ನಿಂತೇ ಹೋಯಿತು. ಆದರೆ ಭವ್ಯಗೌಡ ಅಭಿಮಾನಿಗಳಿಗೆ ಶುರುವಾಗಿರುವಂಥ ಪ್ರಶ್ನೆ, ಮೋಕ್ಷಿತಾ, ಐಶ್ವರ್ಯ, ಗೌತಮಿ ಇವ್ರು ಯಾರ ವಿರುದ್ಧವೂ ಇಲ್ಲದಂಥ ಆ್ಯಕ್ಷನ್ ಭವ್ಯನೇ ಯಾಕೆ? ಭವ್ಯನನ್ನು ಟಾರ್ಗೆಟ್ ಮಾಡಿದ್ದಾರಾ? ಯಾರು ಮಾಡಿದ್ದಾರೆ? ಯಾಕೆ ಮಾಡಿದ್ದಾರೆ? ಕರ್ಣ ಸೀರಿಯಲ್ ನಿಂತು ಹೋಗ್ತಿದ್ದ ಹಾಗೆಯೇ ಒಂದಷ್ಟು ಜನ ಕಮೆಂಟ್ ಮಾಡೋದಕ್ಕೆ ಶುರುವಾಯಿತು. ಈಕೆಗೆ ಹೀಗೆ ಆಗಬೇಕು, ಇವಳಿಗೆ ಹೀಗೆ ಆಗಬೇಕಾಗಿತ್ತು, ಜಂಬತ್ಕೋಳಿ, ಆ್ಯಟಿಟ್ಯೂಡು, ಅಂಥೋಳು ಇಂಥೋಳು. ಯಾಕೊಂದು ಹುಡುಗಿನ ಇಷ್ಟು ದ್ವೇಷಿಸ್ತಿದ್ದಾರೋ ಗೊತ್ತಿಲ್ಲ. ಆದರೆ ಯಾರಿಗೂ ಆಗದಂಥ ಅನ್ಯಾಯ ಈಕೆಗೆ ಯಾಕಾಯಿತು ಅನ್ನೋದು ಅಭಿಮಾನಿಗಳಲ್ಲಿ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಆ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಮೋಕ್ಷಿತಾ, ಗೌತಮಿ, ಐಶ್ವರ್ಯ ಸಿಂಧೋಗಿ ಮತ್ತು ಭವ್ಯಗೌಡ ಈ ಬಾರಿ ಬಿಗ್ ಬಾಸ್ ಸೀಸನ್ 11ರಲ್ಲಿ ಸಿಕ್ಕಾಬಟ್ಟೆ ಸದ್ದು ಮಾಡಿದವರು, ಸುದ್ದಿ ಆದವರು. ಅದರಲ್ಲಿ ಮೋಕ್ಷಿತಾ ಮತ್ತು ಭವ್ಯಗೌಡ ಮತ್ತು ಗೌತಮಿ ನೆಕ್ಸ್ಟ್ ಲೆವೆಲಲ್ಲಿ ಸುದ್ದಿ ಮಾಡಿದ್ರು, ಸದ್ದೂ ಆಗಿತ್ತು. ಯಾಕಂದರೆ ಇವರ ಆ್ಯಟಿಟ್ಯೂಡ್ ಅಥವಾ ಇವರ ಮಾತು ಇದೆಲ್ಲವೂ ಕೆಲವರಿಗೆ ಇಷ್ಟ ಆಗಿತ್ತು, ಕೆಲವರಿಗೆ ಕಿರಿಕಿರಿ ಆಗಿತ್ತು. ಇದೀಗ ಮೋಕ್ಷಿತಾ ಕೂಡ ಝೀ5ನಲ್ಲಿ ವೆಬ್ ಸೀರೀಸನ್ನು ಒಪ್ಕೊಂಡಿದ್ದಾರೆ. ಹಿಂದಿನ ವಿನಯ್ ಗೌಡ ಅವರ ಜೊತೆಗಿನ ಹಿಂದಿನ ಬಿಗ್ ಬಾಸ್ನಲ್ಲಿ ಇದ್ದಂಥ ವಿನಯ್ ಗೌಡ ಅವರ ಜೊತೆಗೆ ಇವರು ವೆಬ್ ಸೀರೀಸ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದು ಝೀ5ಗೆ. ಮೋಕ್ಷಿತಾ ಅವರು ಝೀಯಲ್ಲೇ ವರ್ಕ್ ಮಾಡ್ಬೋದು, ವೆಬ್ ಸೀರೀಸ್ನಲ್ಲಿ ಕಾಣಿಸ್ಕೊಡ್ಬೋದು. ಮೋಕ್ಷಿತಂಗೆ ಯಾವುದೇ ಸಮಸ್ಯೆ ಆಗಲ್ಲ, ಮೋಕ್ಷಿತಂಗೆ ಯಾವುದೇ ಸ್ಟೇ ಬರಲ್ಲ. ಆದರೆ ಭವ್ಯಗೌಡಂಗೆ ಮಾತ್ರ ಯಾಕೆ ಬಂತು ಅನ್ನೋದು ಪ್ರಶ್ನೆ. ಮೋಕ್ಷಿತಾ ಅಭಿಮಾನಿಗಳಿಗೆ ಇದು ಖುಷಿಯಾಗಿದ್ರು, ಭವ್ಯಗೌಡ ಅಭಿಮಾನಿಗಳಿಗೆ ಬೇಸರ. ಅದಕ್ಕೆ ರೀಸನ್ನು ಕೂಡ ಇದೆ. ಮೋಕ್ಷಿತಾ ಒಪ್ಕೊಂಡಿರೋದು ಝೀ5ನ ವೆಬ್ ಸೀರೀಸನ್ನು. ಅದು ಡಿಜಿಟಲಿಗೆ ಸಂಬಂಧಪಡುತ್ತೆ, ಅದು ಯಾವುದೇ ಸೀರಿಯಲ್ಗೆ ಸಂಬಂಧಪಡೋದಿಲ್ಲ, ಅದು ಚಾನಲಲ್ಲಿ ಪ್ರಸಾರ ಆಗಲ್ಲ. ಅದು ಅಲ್ಲದೆ ವೆಬ್ ಸೀರೀಸ್ ಇನ್ನೂ ಪ್ರಸಾರ ಆಗ್ತಾ ಇಲ್ಲ, ಇನ್ನು ಶೂಟಿಂಗ್ ಆಗ್ತಾ ಇದೆ ಅಷ್ಟೇ. ಪ್ರಸಾರ ಆದರೆ ಸ್ಟೇ ತರ್ಬೋದು, ಇದು ಪ್ರಸಾರ ಆಗಿಲ್ಲ, ಇನ್ನು ಶೂಟಿಂಗ್ ಹಂತದಲ್ಲಿ ಇದೆ. ಜುಲೈ ಎಂಡಲ್ಲಿ ಇವರೆಲ್ಲರ ಅಗ್ರಿಮೆಂಟ್ ಮುಗಿಯುತ್ತೆ ಅನ್ನೋದನ್ನು ಹೇಳಲಾಗ್ತಿದೆ. ಹಾಗಾಗಿ ಜುಲೈ ಎಂಡ್ವರೆಗೂ ಆ ವೆಬ್ ಸೀರೀಸ್ ಪ್ರಸಾರ ಆಗಲ್ಲ. ಹಾಗಾಗಿಯೇ ಮೋಕ್ಷಿತಂಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿಲ್ಲ, ಮೋಕ್ಷಿತಂಗೆ ಸ್ಟೇ ಬಂದಿಲ್ಲ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದು ಮೋಕ್ಷಿತಾ ಪೈ ಅವರ ಅಭಿಮಾನಿಗಳಿಗೆ ನಿಜವಾಗ್ಲೂ ಕೂಡ ಖುಷಿಯಾಗಿದ್ದು. ಇನ್ನು ಗೌತಮಿ ವಿಚಾರಕ್ಕೆ ಬರೋದಾದರೆ, ಗೌತಮಿ ಉದಯ ಟಿವಿಯ ಸೇವಂತಿ ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋದು ಒಂದು ಕಡೆ ಆದರೆ, ಈಗಾಗಲೇ ಕಲರ್ಸ್ ಕನ್ನಡದ ಒಂದು ಸೀರಿಯಲಲ್ಲಿ ಇವರು ಆಲ್ರೆಡಿ ಅಭಿನಯಿಸಿದ್ದಾರೆ. ಜೊತೆಗೆ ಬೇರೆ ಬೇರೆ ಕಲರ್ಸ್ ಕನ್ನಡದ ಪ್ರಾಜೆಕ್ಟ್ಗಳಲ್ಲಿ ಇವರು ಒಪ್ಕೊಂಡಿದ್ದಾರೆ. ಹಾಗಾಗಿ ಕಲರ್ಸ್ ಕನ್ನಡದ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡಿರೋದ್ರಿಂದ, ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡಿರೋದ್ರಿಂದ ಗೌತಮಿಯವರು ಕಲರ್ಸ್ ಕನ್ನಡದ ಜೊತೆಗೆ ಚೆನ್ನಾಗೇ ಇದ್ದಾರೆ. ಇವರು ಸತ್ಯ ಸೀರಿಯಲ್ನಿಂದ ಝೀಯಿಂದನೇ ಬಂದ್ರೂ ಕೂಡ ಕಲರ್ಸ್ ಕನ್ನಡದ ಜೊತೆಗೆ ಬಾಂಡಿಂಗನ್ನು ಇನ್ನೂ ಹಾಗೆ ಮುಂದುವರಿಸ್ಕೊಂಡಿದ್ದಾರೆ. ತುಂಬ ನೀಟಾಗಿ ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಇವರು ಕಲರ್ಸ್ ಕನ್ನಡದ ಜೊತೆಗೆ ಮುನಿಸ್ಕೊಂಡಿದ್ದಾಗಿರ್ಬೋದು ಅಥವಾ ಅವರ ಅಗ್ರಿಮೆಂಟನ್ನು ಮುರಿಯೋದಾಗಿರ್ಬೋದು, ಇದ್ಯಾವುದೂ ಮಾಡಲಿಲ್ಲ. ಗೌತಮಿ ಅವರಿಗೆ ಇದೇ ಕಾರಣಕ್ಕಾಗಿ ಅವರು ಬೇರೆ ಸೀರಿಯಲ್ನಲ್ಲಿ ನಟಿಸಿದ್ರು ಕೂಡ ಏನು ಸಮಸ್ಯೆ ಆಗಿಲ್ಲ. ಉದಯ ಟಿವಿಯಲ್ಲಿ ಇವ್ರು ಕಾಣಿಸ್ಕೊಳ್ತಾರೆ ಅಂತ ಸುದ್ದಿ ವೈರಲ್ ಆಗಿದ್ರು ಅಧಿಕೃತವಾಗಿ ಕಾಣಿಸ್ಕೊಳ್ತಾರಾ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಕಲರ್ಸ್ ಕನ್ನಡದ ವಧು ಸೀರಿಯಲ್ನಲ್ಲಿ ಒಂದು ಗೆಸ್ಟ್ ರೋಲ್ನಲ್ಲೂ ಕೂಡ ಗೌತಮಿ ಅವರು ಕಾಣಿಸ್ಕೊಂಡಿದ್ರು. ಹಾಗಾಗಿ ಗೌತಮಿ ಅವರಿಗೆ ಸಮಸ್ಯೆ ಆಗಿಲ್ಲ. ಇನ್ನು ಐಶ್ವರ್ಯ ಸಿಂಧೋಗಿ ಈಗ ಸ್ಟಾರ್ ಸುವರ್ಣದಲ್ಲಿ ಬರ್ತಾ ಇರುವಂಥ ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಐಶ್ವರ್ಯ ಸಿಂಧೋಗಿಗೆ ಯಾಕೆ ನೋಟಿಸ್ ಕೊಡಲಿಲ್ಲ? ಐಶ್ವರ್ಯನಿಗೆ ಯಾಕೆ ಸ್ಟೇ ತರಲಿಲ್ಲ? ಐಶ್ವರ್ಯ ಬೇಕಾದರೆ ಸ್ಟಾರ್ ಸುವರ್ಣದಲ್ಲಿ ಆ್ಯಕ್ಟಿಂಗ್ ಮಾಡ್ಬೋದಾ? ಆಕೆಗೆ ಮಾತ್ರ ಅವಕಾಶ ಕೊಡ್ಬೋದಾ? ಈಕೆ ಕೂಡ ಬಿಗ್ ಬಾಸ್ನಲ್ಲಿ ಇದ್ರಲ್ಲ, ಇವ್ರಿಗೆ ಯಾಕೆ ಸ್ಟೇ ತರಲಿಲ್ಲ? ಇವ್ರಿಗೆ ಯಾಕೆ ಕೇಸ್ ಹಾಕಲಿಲ್ಲ ಅನ್ನೋದು ಕೆಲವರು ಪ್ರಶ್ನೆ ಆಗಿದೆ. ಐಶ್ವರ್ಯ ಸಿಂಧೋಗಿ ಕಲರ್ಸ್ ಕನ್ನಡ ಹೇಳಿದಂಥ ಬಾಯ್ಸ್ ವರ್ಸಸ್ ಗರ್ಲ್ಸ್ ಈ ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಂಡಿದ್ರು. ಕಲರ್ಸ್ ಕನ್ನಡದ ಆ ರಿಯಾಲಿಟಿ ಶೋ ಈಗಾಗಲೇ ಮುಗ್ದು ಹೋಗಿದೆ. ಈಗ ಆಕೆ ಕೈಲಿ ಯಾವುದೇ ಆಪ್ಷನ್ ಇಲ್ಲ. ಕಲರ್ಸ್ ಕನ್ನಡದವರು ಯಾವುದೇ ಆಫರನ್ನು ಕೂಡ ಐಶ್ವರ್ಯ ಸಿಂಧೋಗಿಗೆ ಕೊಟ್ಟೂ ಇಲ್ಲ. ಹಾಗಾಗಿ ಐಶ್ವರ್ಯ ಹೊಟ್ಟೆಪಾಡಿಗೋಸ್ಕರ ಬೇರೆ ಪ್ರಾಜೆಕ್ಟನ್ನು ಒಪ್ಕೊಡ್ಲೇಬೇಕಾಗತ್ತೆ. ಸೊ ಕಲರ್ಸ್ ಕನ್ನಡ ತನ್ನ ಬಳಿ ಯಾವ್ದಾದ್ರು ಪ್ರಾಜೆಕ್ಟ್ ಇದ್ದಿದ್ರೆ, ಆ ಪ್ರಾಜೆಕ್ಟನ್ನು ಆಫರ್ ಮಾಡಿದರೆ ಅದನ್ನು ಐಶ್ವರ್ಯ ಏನಾದರೂ ರಿಜೆಕ್ಟ್ ಮಾಡಿ ಬೇರೆ ಸೀರಿಯಲಲ್ಲಿ ಕಾಣಿಸ್ಕೊಂಡಿದ್ರೆ ಅಥವಾ ಬೇರೆ ಚಾನಲಿಗೆ ಹೋಗಿದ್ರೆ ಐಶ್ವರ್ಯಂಗೂ ಕೂಡ ಸೇಮ್ ಪ್ರಾಬ್ಲಮ್ ಆಗ್ತಾ ಇತ್ತು. ಆದರೆ ಕಲರ್ಸ್ ಕನ್ನಡದವರೇ ಐಶ್ವರ್ಯಂಗೆ ಯಾವುದೇ ಆಫರನ್ನು ಕೊಟ್ಟಿಲ್ಲ. ಕೊಟ್ಟಂಥ ಒಂದು ಆಫರ್ ಬಾಯ್ಸ್ ವರ್ಸಸ್ ಗರ್ಲ್ಸ್, ಈ ಆಫರನ್ನು ಅವರು ನಿಭಾಯಿಸಿಬಿಟ್ಟಿದ್ದಾರೆ. ಹಾಗಾಗಿ ಐಶ್ವರ್ಯ ಬೇರೆ ಸೀರಿಯಲ್ನಲ್ಲಿ ಅಥವಾ ಬೇರೆ ಚಾನಲ್ಗೆ ಹೋಗ್ತೀನಿ ಅಂತಂದ್ರು
ಮಾಡ್ಕೊಂಡ್ರೂ ಸಮಸ್ಯೆ ಇಲ್ಲ. ಆದರೆ ಭವ್ಯ ಗೌಡ ಮಾಡ್ಕೊಂಡಿದ್ದ ಸಮಸ್ಯೆ ಏನು ಅಂತ ಅಂದರೆ, ಕಲರ್ಸ್ ಕನ್ನಡದವರು ಕೊಟ್ಟಂಥ ಆಫರ್ಗಳನ್ನು ರಿಜೆಕ್ಟ್ ಮಾಡಿದ್ದು. ಬಾಯ್ಸ್ ವರ್ಸಸ್ ಗರ್ಲ್ಸ್ನಲ್ಲೂ ಬರಲಿಲ್ಲ. ಅದು ಅಲ್ಲದೆ ಅವರು ಕಲರ್ಸ್ ಕನ್ನಡದವರು 2 ಸೀರಿಯಲ್ನ ಆಫರ್ ಕೊಟ್ಟರೆ ಆ 2 ಸೀರಿಯಲನ್ನು ರಿಜೆಕ್ಟ್ ಮಾಡ್ತಾರೆ. ಒಪ್ಕೊಂಡ್ಲೂ ಇಲ್ಲ, ನಾನು ಮಾಡಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರು. ಆದರೆ ಜೀ ಕನ್ನಡದವರು ಆಫರ್ ಕೊಡ್ತಾ ಇದ್ದ ಹಾಗೆಯೇ ಒಪ್ಕೊಂಡ್ರು. ಸೀರಿಯಲ್ನಲ್ಲಿ ನಟಿಸಲ್ಲ, ಸಿನಿಮಾದಲ್ಲಿ ನಟಿಸ್ತೀನಿ ಅಂತ ಕಲರ್ಸ್ ಕನ್ನಡದವ್ರಿಗೆ ಸುಳ್ಳು ಹೇಳಿದ್ರು. ಆದರೆ ಕರ್ಣ ಸೀರಿಯಲ್ನಲ್ಲಿ ಚಂದ ಖುಷಿ ಖುಷಿಯಿಂದ ನಗ್ನಾಗ್ತಾ ಎಲ್ಲ ಪ್ರೋಗ್ರಾಮನ್ನು ಅಟೆಂಡ್ ಮಾಡಿದ್ರು, ಪ್ರೆಸ್ ಮೀಟಲ್ಲಿ ಭಾಗಿಯಾದರು. ಇದು ಕಲರ್ಸ್ ಕನ್ನಡದವ್ರಿಗೆ ಸಿಟ್ಟಿಗೆ ಕಾರಣವಾಯಿತು. ಅಗ್ರಿಮೆಂಟನ್ನು ಬ್ರೇಕ್ ಮಾಡಿಕೊಂಡ್ರು. ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತಂದರು. ಲೀಗಲ್ ಆಗಿ ಎದುರಿಸೋಕೆ ನಾನು ತಯಾರಾಗಿದ್ದೀನಿ ಅಂತ ಹೇಳಿದ್ರು. ಭವ್ಯ ಗೌಡ ಅವರ ಈ ಆ್ಯಟಿಟ್ಯೂಡ್, ಕಲರ್ಸ್ ಕನ್ನಡವನ್ನು ಎದುರು ಹಾಕ್ಕೊಂಡಿದ್ದಂಥ ರೀತಿ ನೀತಿ ಕಲರ್ಸ್ ಕನ್ನಡದವರಿಗೆ ಸಿಟ್ಟನ್ನು ತರಿಸಿತು ಮತ್ತು ಬುದ್ಧಿನೂ ಕಲಿಸ್ಬೇಕು ಅಂತ ಅನಿಸ್ತು. ಆ ಕಾರಣಕ್ಕಾಗಿಯೇ ಭವ್ಯ ಗೌಡ ಅವರ ಕರ್ಣ ಸೀರಿಯಲ್ಗೆ ಸ್ಟೇ ತರುವಂಥ ಕೆಲಸವನ್ನು ಮಾಡಲಾಯಿತು. ಅದನ್ನು ಹೊರತುಪಡಿಸಿದ್ರೆ ಭವ್ಯ ಗೌಡ ಅವರಿಗೆ ಇನ್ಯಾವುದೇ ಸಮಸ್ಯೆ ಆಗ್ತಿರ್ಲಿಲ್ಲ. ನೀಟಾಗಿ ಡೀಲ್ ಮಾಡಿದರೆ, ಹ್ಯಾಂಡಲ್ ಮಾಡಿದರೆ, ಗೌತಮಿ ಥರ ಬ್ಯಾಲೆನ್ಸ್ ಮಾಡಿದರೆ ಭವ್ಯಂಗೆ ಸಮಸ್ಯೆ ಆಗ್ತಿರ್ಲಿಲ್ಲ. ಆದರೆ ಭವ್ಯನೇ ಈ ಸಮಸ್ಯೆಯನ್ನು ತನ್ನ ಕಾಲ ಮೇಲೆ ತಾಳು ಎಳ್ಕೊಂಡಿದ್ದಾರೆ. ಈಗ ಕ್ಲಾರಿಟಿ ಸಿಕ್ತು ಅಂತ ಅನಿಸುತ್ತೆ. ಈಗ ಕಮೆಂಟ್ ಮಾಡೋದನ್ನು ಮರಿಬೇಡಿ.